ಸಾರಿಗೆ ಬಸ್ಗಳಲ್ಲಿ ಹಾಗೂ ಬಸ್ ನಿಲ್ದಾಣಗಳಲ್ಲಿ ತಂಬಾಕು ಉತ್ಪನ್ನಗಳ ಜಾಹೀರಾತು ಪೋಸ್ಟರ್ಗಳನ್ನು ಅಂಟಿಸಿರುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಆದೇಶಿಸಿರುವುದನ್ನು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲದಾಪುರ ಶ್ಲಾಘಿಸಿದರು. ಈ ಹಿಂದೆ ಸಚಿವರೊಂದಿಗೆ ಈ ಕುರಿತು ಸಮಗ್ರವಾಗಿ ಚರ್ಚಿಸಲಾಗಿತ್ತು. ಮಂಡಳಿ ಆಶಯಕ್ಕೆ ತಕ್ಕಂತೆ ಸಚಿವರು ಕ್ರಮ ಕೈಗೊಳ್ಳುವ ಮೂಲಕ ಆದಾಯಕ್ಕಿಂತ ಜನರ ಆರೋಗ್ಯ ಮುಖ್ಯ ಎಂಬುದನ್ನು ತೋರಿಸಿಕೊಟ್ಟು ಸಾಮಾಜಿಕ ಬದ್ಧತೆ ಮೆರೆದಿದ್ದಾರೆ ಎಂದರು. ಕರ್ನಾಟಕ ಸರ್ಕಾರಕ್ಕೂ ಹಾಗೂ ರಾಮಲಿಂಗಾರೆಡ್ಡಿ ಇವರಿಗೂ ಬಹಳ ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತದೆ. ಕಾರಣ KSRTCಯ 4 ನಿಗಮಗಳಲ್ಲಿ ತಂಬಾಕು ನಿಷೇಧ ಜಾಹೀರಾತುಗಳನ್ನು ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಬಸ್ಸುಗಳಲ್ಲಿ ಜಾಹೀರಾತುಗಳನ್ನು ನಿಷೇಧಿಸಿದ್ದು ಅತ್ಯಂತ ಸೂಕ್ತ ನಿರ್ಣಯವಾಗಿರುತ್ತದೆ. ಇಂದಿನ ದಿನಮಾನಗಳಲ್ಲಿ ಮಾದಕದ ಹಾವಳಿ ಅತ್ಯಂತ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗ್ತಿರೋದ್ರಿಂದ ಈ ಪ್ರಚೋದನೆಯ ಒಂದು ಜಾಹೀರಾತುಗಳನ್ನು ನಿಷೇಧಿಸುವುದು ಅತ್ಯಂತ ಅವಶ್ಯ ಇತ್ತು ಅಂತ ಈ ವಿಚಾರವನ್ನು ನಾವು ಬೆಳಗಾಂ ಅಧಿವೇಶನದಲ್ಲಿ ರಾಮಲಿಂಗಾರೆಡ್ಡಿಯವರ ಕಚೇರಿಯಲ್ಲಿ ಕುಳಿತು ನಾವು ಈ ಜಾಗೃತಿ ಮದ್ಯಪಾನ ಮತ್ತು ಮಾದಕ ವಸ್ತುಗಳನ್ನು ತಾವು ತಡಿತಕ್ಕಂಥ ಜನರಲ್ಲಿ ಇದರ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಒಂದು ಗಂಭೀರವಾದ ಒಂದು ಪ್ರಚಾರವನ್ನು ಕೊಡಬೇಕಾದಂಥ ವಿಚಾರ ತಾವು ಮಾಡಬೇಕಂತಕ್ಕಂಥದ್ದನ್ನು ಒತ್ತಾಯಿಸಿದ್ದೀವಿ. ರಾಮಲಿಂಗಾರೆಡ್ಡಿಯವರು ಕೂಡ ಅಷ್ಟೇ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದರು. ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ನಾನು ಗಂಭೀರವಾಗಿ ವಿಚಾರ ಮಾಡತಕ್ಕಂಥ ಆಶ್ವಾಸನೆ ಕೂಡ ನೀಡಿದ್ದರು. ಅದೇ ರೀತಿಯಾಗಿ ಈ ಒಂದು ತಂಬಾಕುಗಳ ಮೇಲೆ ತಂಬಾಕುಗಳಿಂದ ಈ ಮನುಷ್ಯನ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮದ ಪ್ರಚಾರ ಏನು ಪ್ರಚೋದಿಸ್ತಕ್ಕಂಥ ಏನು ಜಾಹೀರಾತುಗಳಿದ್ದವು ಅದನ್ನು ತಡೆದಿದ್ದು ಅತ್ಯಂತ ಮಾರ್ಮಿಕವಾಗಿ ನಿಜವಾಗಿ ನಾವು ಭಾಳ ಅವರಿಗೆ ಅಭಿನಂದನೆಯನ್ನು ಇಡೀ ರಾಜ್ಯದ ಜನತೆ ತಿಳಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮ ಮದ್ಯಪಾನ ಸಂಯಮ ಮಂಡಳಿಯಿಂದ ನಾವು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಮದ್ಯಮುಕ್ತ, ಅಕ್ರಮ ಮದ್ಯ ಮಾರಾಟ, ಕಳ್ಳಬಟ್ಟಿ, ನಕಲಿ ಮದ್ಯ ಇವುಗಳನ್ನು ತಡಿತಕ್ಕಂಥ ಕಾರ್ಯಕ್ರಮವನ್ನು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಹಳ್ಳಿಗಳಲ್ಲಿ ಪ್ರಾರಂಭಿಸಿದ್ದೀವಿ. ಇದೇ ರೀತಿಯಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾದ ಪ್ರಿಯಾಂಕ್ ಖರ್ಗೆ ಅವರ ಜೊತೆ ನಾನು ಅವ್ರನ್ನ ಒತ್ತಾಯಪೂರ್ವಕವಾಗಿ ನನ್ನ ಒಂದು ಮನವಿಯನ್ನು ಕೊಟ್ಟು ಮಾತಾಡಿದಾಗ ಅದೇ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದನ್ನು ಒಂದು ಆದೇಶವಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ನಾನು ತಿಳಿಸುತ್ತೇನೆ ಅಂತಕ್ಕಂಥ ಆರ್ಡರ್ ಮಾಡ್ತೇನೆ ಅಂತ ಮಾತನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ನಾನು ಅಧ್ಯಕ್ಷನಾದ ಮೇಲೆ ಯಾಕಂದರೆ ಈ ಒಂದು ಇಂಥ ಜನರಲ್ಲಿ ಹೊಸ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಇದುವರೆಗೂ ನಡೆದಿರ್ತಕ್ಕಂಥ ಅನೇಕ ಅಕ್ರಮ ಚಟುವಟಿಕೆಗಳನ್ನು ತಡೆಯೋದರಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನು ಬೆಂಬಲಿಸ್ತಾ ಇರೋದ್ರಿಂದ ಸರ್ಕಾರಕ್ಕೆ ನಾನು ಬಹಳ ಕೃತಜ್ಞತನಾಗಿರಬೇಕಾಗ್ತದೆ. ಇಂಥ ಒಂದು ಕೆಟ್ಟ ಚಟುವಟಿಕೆಯನ್ನು ಈ ರಾಜ್ಯದಿಂದ ನಾವು ಎಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸನ ನಾವು ಮಾಡಬೇಕಾಗಿದೆ. ಈ ವಿಚಾರಕ್ಕೆ ಸರ್ಕಾರದ ಪ್ರತಿ ಹಂತದಲ್ಲಿ ನಮಗೆ ಸಹಕಾರ ನೀಡುತ್ತಾ ಇರೋದ್ರಿಂದ ನಮಗೆ ಆನೆ ಬಲ ಬಂದಂಗೆ ಬಂದಿದೆ.